ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ಅರಣ್ಯವಾಸಕ್ಕೆ ಹೋಗ್ತಾ ಇರುವಂಥ ರಾಮನೊಂದಿಗೆ ತನ್ನ ರಾಜ್ಯದಲ್ಲಿರುವಂಥ ಆಭರಣಗಳು, ಸೈನ್ಯ, ಅಡಿಗೆಯವ್ರನ್ನೆಲ್ಲರನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ಕಥೆಯನ್ನು ಮುಗಿಸ್ಕೊಟ್ಟಿದ್ದೆ. ರಾಮಾಯಣ ಅಯೋಧ್ಯಕಾಂಡ. ಆಗ ಈ ಮಾತನ್ನು ಕೇಳಿರುವಂತಹ ಕೈಕಮ್ಮ ಹೀಗಂತರಂತೆ, ಪೂರ್ವ ನಿನ್ನ ವಂಶದಲ್ಲಿ ಸಗರ ಚಕ್ರವರ್ತಿ ಅಸಮಂಜಸನನ್ನು ಹುಟ್ಟು ಬಟ್ಟೆಯಲ್ಲಿ ಅರಣ್ಯ ಕಳಿಸಿದ್ದ. ಯಾರು ಹೋಲಿಕೆ ಮಾಡಬೇಕು ಶ್ರೀರಾಮಚಂದ್ರ ಪ್ರಭುಗೆ ಅಂತ ಈ ತಾಯಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನೀನು ರಾಮನ ಹಿಂದೆ ಚತುರಂಗ ಬಲಗಳನ್ನು ಕಳಿಸ್ಬಿಟ್ರೆ, ನೀನು ಸಾರವನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ರಾಮನ ಹಿಂದೆ ಕಳಿಸ್ಕೊಟ್ಬಿಟ್ರೆ, ಉಳಿದಿರುವಂಥ ಸಿಪ್ಪೆ ಅಂತಂದ್ರೆ ಒಂದು ಬಾಳೆಹಣ್ಣೆ ಇದು, ಅದ್ರ ಮೇಲಿರುವಂಥ ಸಿಪ್ಪೆನ ಹೆಸರು ಬಿಡ್ತೀವಲ್ಲ, ಆ ಥರ ಸಿಪ್ಪೆ ಭರ್ತನ್ ಕೊಡ್ತಾ ಇದೆಯಾ, ಆದರೆ ನಮಗೆ ಈ ರಾಜ್ಯ ಬೇಕಾಗಿಲ್ಲ ಅಂತಂತಳಂತೆ. ಆಗ ಅಲ್ಲಿರುವಂಥ ಸಿದ್ಧಾರ್ಥ ಅನ್ನುವಂಥ ಮಂತ್ರಿ ಎದ್ದುಬಿಟ್ಟು ಅಸಮಂಜಸ ಮಕ್ಕಳನ್ನು ಸರಿಯೋ ನದಿಯಲ್ಲಿ ದಬ್ಬ ಬಿಟ್ಟು ಅವ್ರು ಮರಣಿಸ್ತಾ ಇದ್ರೆ ಅಲ್ಲಿ ಆತ ಏನೋ ವಿನೋದವನ್ನು ತೆಗೆದುಕೊಳ್ತಾ ಇದ್ದ, ಅಂದ್ರೆ ಎಂಜಾಯ್ ಮಾಡ್ತಾ ಇದ್ದ. ಆಗ ಪ್ರಜೆಗಳೆಲ್ಲರೂ ಈ ವಿಷಯವನ್ನು ಸಗರನ್ ಹೇಳಿದಾಗ ತನ್ನ ಕುಮಾರ ಮಾಡಿರುವಂತ ತಪ್ಪುಗೋಸ್ಕರ ಅರಣ್ಯವಾಸಕ್ಕೆ ಕಳಿಸಿದ್ದಾನೆ. ರಾಮನಿಗೂ ಅಸಮಂಜಸನಿಗೂ ಹೋಲಿಕೆನಾ ಇದು ಬಾಲಕಾಂಡದಲ್ಲಿ ಈ ಒಂದು ಕತೆ ಬರುತ್ತೆ, ಅಸಮಂಜಸನ ಕತೆ. ರಾಮನ ಪ್ರವರ್ತನೆಯಲ್ಲಿ ಒಂದು ದೋಷ ನೀನು ನನಗೆ ಹೇಳು, ನೀನು ಹೇಳ್ದಂಗೆ ನೀನಲ್ಲ, ನಾವೇ ರಾಮನ ಅರಣ್ಯಕ್ಕೆ ಕಳಿಸ್ತೀವಿ ಅಂತ ಅಂತಾರಂತೆ ಸಿದ್ಧಾರ್ಥ ಅನ್ನುವಂಥ ಮಂತ್ರಿ. ರಾಮ ಅಂತಂದ್ರೆ ಎಷ್ಟು ಅಭಿಮಾನಪ್ಪ. ರಾಮನ ಅಂದ್ರೆ ರಾಮ ಸುಮ್ಮನಿದ್ದಾನೆ, ಆದರೆ ರಾಮನ ಒಂದು ಗುಣಗಳಿಂದ ಅಲ್ಲಿರುವಂಥ ಮಂತ್ರಿಗಳು, ಪ್ರಜೆಗಳು ಎಲ್ಲರೂ ರಾಮನ ಪರವಾಗಿದ್ದಾರೆ. ಇದು ಗುಣಕ್ಕಿರುವಂಥ ಒಂದು ಶಕ್ತಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಸಿದ್ಧಾರ್ಥ ಕೇಳಿರುವಂತ ಮಾತು ಏನು, ರಾಮನಲ್ಲಿ ಒಂದು ದೋಷ ತೋರ್ಸಮ್ಮ ಕೈಕಮ್ಮ ನೋಡೋಣಂತೆ ಅಂತ ಗದರಿಸಿದಾಗ ಕೈಕಮ್ಮ ಏನು ಮಾತನಾಡಲಿರುವಂತ. ಆಗ ದಶರಥ ಈ ಕೈಕೆಗೆ ರಾಮನಲ್ಲಿ ದೋಷವನ್ನು ಎಣಿಸುವಷ್ಟು ಶಕ್ತಿ ಇದೆಯಾ ಅಂತ, ಕೈಕಾ ನೀನು ಹೊರ ಕೇಳಬೇಕಾದ್ರೆ ರಾಮನ ಅರಣ್ಯ ಕಳಿಸು ಅಂತ ಕೇಳಿದೆ, ಆದರೆ ರಾಮನ ಹಿಂದೆ ಯಾರನ್ನು ಕಳಿಸ್ಕೊಡ್ದು ಅಂತ ಕೇಳಲಿಲ್ಲ. ನಾನು ನಿನ್ಗೆ ಆ ವರವನ್ನು ಕೊಡ್ಲೂ ಇಲ್ಲ, ಅದಕ್ಕಾಗಿ ನೀನು ನನಗೆ ಎದುರು ಹೇಳಬೇಡ. ಆದ್ದರಿಂದ ನಾನು ಶಾಸಿಸಿದಂಗೆ ಚತುರಂಗ ಬಲಗಳು ರಾಮನ ಹಿಂದೆ ಹೋಗ್ಬೇಕು ಅಂತ ಅಂತಾರಂತೆ. ಯಾರು? ದಶರಥ ಮಹಾರಾಜರು. ಈ ಮಾತನ್ನು ಕೇಳಿರುವಂತ ರಾಮ, ನಾನು ತಾಪಸೆಯಾಗಿ ಜೀವಿಸೋದಕ್ಕೋಸ್ಕರ ಅರಣ್ಯಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹಿಂದೆ ಚತುರಂಗ ಬಲಗಳು, ರಥಗಳು, ಆನೆಗಳು ಯಾಕೆ? ನನಗೆ ಏನು ಬೇಕಾಗಿಲ್ಲ, ನನಗೆ ನಾರ ಸೀರೆಗಳನ್ನು ಕೊಡ್ರಿ. ನಾನು ಅಂತಂದ್ರೆ ನಾರ ಸೀರೆ ಅಂತಂದ್ರೆ ಋಷಿಮುನಿಗಳು ಉಟ್ಕೊಳ್ಳುವಂತ ಬಟ್ಟೆ, ಅಂತಂದ್ರೆ ನೂಲಿನ ಸೀರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಅವನ್ನ ಉಟ್ಕೊಂಡು ನಾನು ಹೊರಡ್ತೀನಿ ಅಂತ ಹೇಳ್ತಾರಂತೆ. ಈ ಮಾತನ್ನು ಕೇಳಿದ ತಕ್ಷಣನೇ ಕೈಕಮ್ಮ ಬೇಗ ಒಳಗಡೆ ಹೋಗ್ಬಿಟ್ಟು 3 ಜೊತೆಗಳ ಈ ನಾರ ಸೀರೆಗಳನ್ನು ಅಂತಂತಂದ್ರೆ ನೂಲಿನ ಸೀರೆಗಳನ್ನು ತಂದು ರಾಮನ್ ಕೊಡ್ತಾನಂತೆ. ಆಗ ರಾಮ ಲಕ್ಷ್ಮಣರು ಇಬ್ಬರು ಒಳಗಡೆ ಹೋಗ್ಬಿಟ್ಟು ಮುನಿಗಳು ಹೇಗೆ ಕಟ್ಕೊಂತಾರೋ ಹಾಗೆ ಈ ನಾರ ಸೀರೆಗಳನ್ನು ಉಟ್ಕೊಂಡು ಬರ್ತಾರಂತೆ. ಆಗ ಕೈಕಮ್ಮ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿರುವಂತ ರೇಷ್ಮೆ ಸೀರೆ ಉಟ್ಕೊಂಡಿರುವಂತ ಸೀತಮ್ಮನ ಕೈಯಲ್ಲಿ ಈ ನಾರ ಸೀರೆಯನ್ನು ಇಡ್ತಾರಂತೆ. ಆಗ ಇದನ್ನು ನೋಡಿರುವಂತ ವಸಿಷ್ಠನಿಗೆ ವಸಿಷ್ಠ ಮಹರ್ಷಿ ಅಂತ ಬ್ರಹ್ಮಗಾಮಿಗಳಿಗೆ ತಡೀಲಾರದೆ ಇರುವಂತ ಕೋಪ ಬಂದ್ಬಿಡ್ತಂತೆ. ಆಗ ಪಾಪಿಯಾಗಿರುವಂತ ಕೈಗೆ, ನೀನು ಶ್ರುತಿ ಮಿಂಚು ಹೋಗ್ತಾ ಇದೆ, ನಿನ್ನ ವರ್ತನೆ ಶ್ರುತಿ ಮಿಂಚು ಹೋಗ್ತಾ ಇದೆ, ಸುಮ್ಮನಿದೀವಿ ಅಂತಂತಂದು ನೀನು ಪರಿಮಿತಿಯನ್ನು ದಾಟಿ ಪ್ರವರ್ತಿಸ್ತಾ ಇದೆಯಾ. ಇದೇ ಮುಹೂರ್ತದಲ್ಲಿ ರಾಮನಿಗೆ ಆತ್ಮವಾಗಿರುವಂತ ಸೀತಮ್ಮನಿಗೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ. ರಾಮ ತಿರುಗಿ ಬರೋ ತನಕ ಸೀತಮ್ಮ ರಾಜ್ಯವನ್ನು ಆಳ್ತಾಳೆ. ಯಾರು ಅಡ್ಡ ಬರ್ತಾರೋ ನೋಡ್ತೀನಿ, ನನ್ನೊಂದಿಗೆ ಯಾರು ಧರ್ಮದಲ್ಲಿ ವಾದಿಸ್ತಾರೋ ನಿನ್ನಿಷ್ಟ. ಸೀತಮ್ಮನಿಗೆ ನಾರ ಸೀರೆಗಳನ್ನು ಕೊಡೋದಕ್ಕೆ ನಿನ್ಗಿರುವಂತ ಅಧಿಕಾರ ಏನು? ನೀನು ರಾಮನಿಗೆ 14 ವರ್ಷ ಅರಣ್ಯವಾಸಕ್ಕೆ ಹೋಗ್ಬೇಕು ಅಂತ ಕೇಳಿದೆ. ದಶರಥ ನಿನ್ನ ಕೋರಿಕೆಯನ್ನು ಅಂಗೀಕರಿಸಿದ್ದಾನೆ, ಆದರೆ ರಾಮನ ಹಿಂದೆ ಸೀತಮ್ಮ ಪತ್ನಿ ಧರ್ಮದಿಂದ ಹೋಗ್ತಾ ಇದ್ದಾಳೆ. ಇಂತಹ ಸೀತಮ್ಮನಿಗೆ ನಾರ ಸೀರೆಯನ್ನು ಕೊಟ್ಬಿಟ್ಟು ಘೋರವಾಗಿರುವಂತ ದೋಷವನ್ನು ಮಾಡಿದ್ಯಾ ಅಂತ ಅಂತಾರಂತೆ. ಇಲ್ಲಿ
ಸೀತಮ್ಮ ಏನು ಮಾಡೋಣಂತೆ ಇವ್ರು ಏನೋ ಹೇಳ್ತಾ ಇದ್ದಾರೆ ಅಂತ ಕಣ್ಣಿನ ನೋಟದಿಂದಲೂ ರಾಮಚಂದ್ರ ಪ್ರಭು ಕಡೆ ನೋಡ್ಲಿಲ್ವಂತೆ. ಆ ತಾಯಿಗೆ ಶ್ರೀರಾಮಚಂದ್ರ ಪ್ರಭುವಿನೊಂದಿಗೆ ಇರೋದೇ ಮುಖ್ಯವಾಗಿದೆ. ಪತಿ ಕಷ್ಟದಲ್ಲಿದ್ರೆ ಪತ್ನಿ ನಾನು ಸುಖದಿಂದ ಇರುವಂತದ್ದಂತ ತನ್ನ ಪತ್ನಿ ಧರ್ಮವನ್ನು ಇಲ್ಲಿ ಏನು ಪಾಠಿಸ್ತಾ ಇದ್ದಾರೆ. ನಾವು ನಮ್ಮ ಭಾರತ ದೇಶದಲ್ಲಿ ಈಗಿನ ಕಾಲದಲ್ಲಿ ಸೀತಮ್ಮನ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಈಗಿನ ಕಾಲದಲ್ಲಿ ಕೆಲವಷ್ಟು ವರ್ಷಗಳ ಹಿಂದೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ನ ಠಾಣಾ ಸ್ಕ್ಯಾಮ್ ಅಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿದಾಗ ಅವ್ರ ಹೆಂಡತಿ ಆಗಿರುವಂತ ರಬ್ನಿ ದೇವಿ ಅವ್ರಿಗೇನು ಅಕ್ಷರ ಜ್ಞಾನವೇ ಇಲ್ಲ ಆ ತಾಯಿಗೆ. ಅಂಥವ್ರನ್ನ ಕರ್ಕೊಂಡ್ಬಂದು ಏನು ಮುಖ್ಯಮಂತ್ರಿ ಪದವಿಯಲ್ಲಿ ಕೂರಿಸಿದ್ರು. ನಂತರ ತಮಿಳ್ನಾಡು ನಮ್ಮ ಪಕ್ಕದಲ್ಲಿರುವಂಥ ತಮಿಳ್ನಾಡಿನಲ್ಲಿ MG ರಾಮಚಂದ್ರನ್ ಅವರು ಆಕಸ್ಮಿಕವಾಗಿ ಸತ್ತು ಹೋದಾಗ ಅವರ ಧರ್ಮಪತ್ನಿಯಾಗಿರುವಂಥ ಜಾನಕಮ್ಮನವರು ಏನೋ ರಾಜಕೀಯದಲ್ಲಿ ಅಕ್ಷರಮಾಲೆ ಈ ಕೂಡ ತಿಳಿದೇ ಇರುವಂಥವ್ರನ್ನ ಕೂರಿಸಿದ್ದಾರೆ. ಅಂತಂದರೆ ನಾವಿಲ್ಲಿ ಏನು ತಿಳ್ಕೊಬೇಕು ಅಂತಂದರೆ ಆ ಕಾಲದಲ್ಲಿ ಏನು ಅಧಿಕಾರಕ್ಕೋಸ್ಕರ ದುಡ್ಡಿಗೋಸ್ಕರ ಅವರು ಯಾವತ್ತೂ ಚಿಂತೆ ಮಾಡಿದವರಲ್ಲ. ಅನುಬಂಧಕ್ಕೋಸ್ಕರ ಧರ್ಮಕ್ಕೋಸ್ಕರ ಸತ್ಯಕ್ಕೋಸ್ಕರ ಓಡಾಡಿದ್ದಾರೆ ವಿನಃ ನಮ್ಮ ಭಾರತ ದೇಶದಲ್ಲಿ ಅಧಿಕಾರ ಇವೆಲ್ಲವೂ ಅವರ ಒಂದು ಧರ್ಮನಿಷ್ಠೆ ಇರುತ್ತೆ ಮುಂದೆ ಅವೆಲ್ಲವೂ ಚಿಕ್ಕ ತೃಣ ಆಗ್ತಾ ಇತ್ತು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ವಸಿಷ್ಠ ಮಹರ್ಷಿಗಳು ಮತ್ತೆ ಯಾರನ್ನ ಕೈಕಮ್ಮನ ಬೈಯೋದಕ್ಕೆ ಮುಂದುವರಿಸ್ತಾ ಇದ್ದಾರೆ. ನೀನು ಆಕಾಶಕ್ಕೆ ಹಾರು, ಅಲ್ಲಿಂದ ಕೆಳಗಡೆ ಬಿದ್ಬಿಡು, ಭೂಮಿ ಮೇಲೆ ಅಡ್ಡವಾಗಿ ಬಿದ್ದುಬಿಡು, ಪಲ್ಟಿ ಹೊಡಿ. ಆದರೆ ತನ್ನ ವಂಶ ಏನೋ ತನ್ನ ವಂಶದಲ್ಲಿ ಹುಟ್ಟಿರುವಂಥ ರಾಜರ ಚರಿತ್ರೆ ಏನು ಭರತನಿಗೆ ಕ್ಷುಣ್ಣವಾಗಿ ಗೊತ್ತು. ಅದಕ್ಕಾಗಿ ಭರತ ನಾಳೆ ರಾಜ್ಯವನ್ನು ತೆಗೆದುಕೊಳ್ಳೋದಿಲ್ಲ, ನೀನು ಅಪ್ರತಿಷ್ಠೆಯನ್ನು ಮಾತ್ರ ನೀನೇ ಎಲ್ಲವನ್ನು ಮೂಟೆ ಕಟ್ಕೊಳ್ತೀಯ ಅಂತ ವಸಿಷ್ಠ ಮಹರ್ಷಿಗಳಂತಾರಂತೆ. ಸೀತಮ್ಮ ಈ ನೂಲು ಸೀರೆಯನ್ನು ಕಟ್ಕೊಳ್ಳೋಣ ಅಂತ ಹೋದರೆ ಅಂತಂದರೆ ಮುನಿಪತ್ನಿಗಳು ಕಚ್ಚೆ ಸೀರೆ ಉಟ್ಕೊಳ್ತಾರಲ್ಲ ಆ ಥರ ಉಟ್ಕೊಳ್ಳೋದಕ್ಕೆ ಹೋದರೆ ಇವಾಗ ನಮಗೆ ಕಚ್ಚೆ ಸೀರೆಯನ್ನು ಮಡಿ ಸೀರೆಯನ್ನು ಉಟ್ಕೊಳ್ರಿ ಅಂತಂದ್ರೆ ನಮ್ಗೆ ಆಗುತ್ತಾ? ಬರೋದಿಲ್ವಲ್ಲ. ಸೀರೆನೇ ಇರ್ಬೋದು. ಆ ಥರ ಆ ರೀತಿ ಆ ಪದ್ಧತಿಯಲ್ಲಿ ಕಟ್ಕೋಬೇಕು ಅಂತಂದ್ರೆ ಸೀರೆನ ಆಗುತ್ತಾ? ನಾವು ಧರಿಸ್ಬೇಕು ಅಂತ ಆಗೋದಿಲ್ವಲ್ಲ. ಉಟ್ಕೊಳ್ಳೋಣ ಅಂತ ಹೋದ್ರೆ ಆ ನಾರ ಸೀರೆ ಕಟ್ಕೊಳೋದಕ್ಕೆ ಆಗಲಿಲ್ಲ ಅಂತ. ಆಗ ಕಣ್ಣಿನ ತುಂಬ ನೀರಿಟ್ಕೊಂಡು ನಿಂತ್ಕೊಂಡ್ಲಂತ ಈ ತಾಯಿ. ಆಗ ರಾಮ ಸೀತಮ್ಮನ ಮೈ ಮೇಲಿರುವಂತ ಸೀರೆ ಮೇಲೆ ನಾರ ಸೀರೆಯನ್ನು ಹೇಗೆ ಕಟ್ಕೋಬೇಕು ಅಂತ ತೋರಿಸ್ತಾರಂತೆ. ಆಗ ಕೈಕಮ್ಮ ದುರಾಗತವನ್ನು ಯಾರು ನಿಲ್ಸೋರೇ ಇಲ್ವಾ ಅಂತ ದಶರಥನ 300 ಜನ ಹೆಂಡತಿಯರು ಎದೆ ಹೊಡೆಯೋ ಥರ ಹೊಡೆದೋಗೋ ಥರ ಅಳ್ತಾ ಇದ್ದಾರಂತೆ. ಆಗ ದಶರಥ ಈಕೆ ದಶರಥ ಮಹಾರಾಜರಂತಾರಂತೆ, ಈಕೆ ಜನಕ ಮಹಾರಾಜನ ಮಗಳು, ನನಗೆ ಸೊಸೆಯಾಗಿ ಬಂದಿದ್ದಾಳೆ, ಸೀತಮ್ಮನ ಅರಣ್ಯಕ್ಕೆ ಕಳಿಸು ಅಂತ ನೀನು ಯಾವತ್ತೂ ಕೇಳಲಿಲ್ಲ, ನಾನು ಆ ವರವನ್ನು ಕೊಡಲಿಲ್ಲ. ಪತಿಯನ್ನು ಅನುಗಮಿಸಿ ತನ್ನ ಪಾತಿವ್ರತ್ಯವನ್ನು ತೋರಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ತನ್ನ ಕೋಶಾಧಿಕಾರಿಗಳನ್ನು ಕರೆದ್ಬಿಟ್ಟು 14 ವರ್ಷಗಳು ಸೀತಮ್ಮ ಹುಟ್ಟಿರುವಂಥ ಸೀರೆ ಮತ್ತೆ ಉಟ್ಕೂಡ್ದು ಅಂತಹ ಅಷ್ಟು ಸೀರೆಗಳನ್ನು ತರಿಸಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಈಗಿನ ಕಾಲದಲ್ಲಿ ಏನು ಕಳಿಸ್ಕೊಟ್ರಿ. ಸೀತಮ್ಮ ಪ್ರತಿದಿನ ಇಟ್ಕೊಳೋದಕ್ಕೆ ಬೇಕಾಗಿರುವಂಥ ಒಡವೆಗಳನ್ನು ರತ್ನದಿಂದ ಕೂಡಿರುವಂಥ ಆಭರಣಗಳನ್ನು ತೆಗೆದುಕೊಂಡು ಬಂದು ಸೀತಮ್ಮನ ಕೊಡ್ರಿ ಅಂತ ಹೇಳ್ತಾರಂತೆ. ಇಲ್ಲಿ ತನ್ನ ಮಗನ ಏನು ಕಷ್ಟವೊಂದನ್ನೇ ಅಲ್ಲ, ತನ್ನ ವಂಶವನ್ನು ತನ್ನ ಮನೆಯನ್ನು ನಂಬ್ಕೊಂಡು ಬಂದಿರುವಂಥ ಸೀತಮ್ಮನ ಬಗ್ಗೆ ಕೂಡ ಎಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ. ಫಸ್ಟ್ ಸೀತಮ್ಮ ವರ ಕೇಳ್ತಿದ್ದಂಗೆ ದಶರಥ ಮಹಾರಾಜರು ಸೀತಮ್ಮ ಬಂದ್ಬಿಟ್ಟು ನನ್ನ ಗಂಡ ಏನು ತಪ್ಪು ಮಾಡಿದ ಮಾವ ನೀವು ಕಳಿಸ್ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನು ಏನು ಹೇಳಿ ಅಂತ ದುಃಖ ಪಡ್ತಾರೆ ವಿನಃ ಮತ್ತೊಂದಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಅವರು ದಶರಥರಿಗೆ, ಕೌಸಲ್ಯಗೆ, ಸುಮಿತ್ರಾಗೆ, ನಮ್ಮ ಏನು ನಂತರ ರಾಮ ಲಕ್ಷ್ಮಣ ಸೀತಾ ಮಾತೆಯರು ದಶರಥನಿಗೆ, ಕೌಸಲ್ಯಗೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇದ್ದಾರಂತೆ. ರಾಮ 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 ಅಂತ ಮತ್ತೆ ಕರೆದ್ಬಿಟ್ಟು ದಶರಥ ಮಹಾರಾಜರು ಮತ್ತೊಮ್ಮೆ ಪ್ರಜ್ಞೆ ತಪ್ಪೋದ್ರಂತೆ. ಆ ರಾತ್ರಿ ಪೂರ್ತಿ ಅವರು 75 ಬಾರಿ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಇಲ್ಲಿ
ಮೂಲ ರಾಮಾಯಣ ವಾಲ್ಮೀಕಿ ರಚನೆ ಮಾಡಿರುವಂಥ ರಾಮಾಯಣದಲ್ಲಿದೆ. ನಂತರ ಮೂರ್ಛೆ ಹೋಗಿ ಮತ್ತೆ ಪ್ರಜ್ಞೆ ಬಂದಿರುವಂಥ ದಶರಥ ಮಹಾರಾಜರು ಸಮಂತ್ರ ರಾಜ್ಯದ ಸರಿಹದ್ದನ್ನು ದಾಟೋ ತನಕ ಅಂತಂದ್ರೆ ಸರಿಹದ್ದು ಅಂತಂದ್ರೆ ಊರನ್ನು ದಾಟೋ ತನಕ ರಾಮನ ರಥದ ಮೇಲೆ ಕರ್ಕೊಂಡು ಹೋಗು ಅಂತ ಹೇಳ್ತಾರಂತೆ. ನಂತರ ಕೋಶಾಧಿಕಾರಿಯನ್ನು ಕರೆದ್ಬಿಟ್ಟು ಇಷ್ಟು ದುಃಖದಲ್ಲಿದ್ರು ಸೊಸೆ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಆಲೋಚನೆ ಮಾಡುವಂತ ಅತ್ತೆ ಮಾವಂದ್ರು ಸಿಕ್ಕರೆ ಯಾವ ಸೊಸೆ ತಾನೇ ಅವ್ರನ್ನ ವೃದ್ಧಾಶ್ರಮದಲ್ಲಿ ಕಳಿಸ್ಕೊಡ್ತಾರೆ. ಫಸ್ಟ್ ದೊಡ್ಡವರು ಪ್ರೀತಿಯನ್ನು ಕೊಡೋದು ಕಲ್ತ್ಕೋಬೇಕು, ಅದನ್ನು ನೋಡಿ ಚಿಕ್ಕವ್ರು ಕಲ್ತ್ಕೊಳ್ತಾರೆ ಅಂತ ನಾನು ಇಲ್ಲಿ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೋಶಾಧಿಕಾರಿಯನ್ನು ಕರೆದ್ಬಿಟ್ಟು ಸೀತಮ್ಮ ಉಟ್ಕೊಳ್ಳುವಂಥ ಸೀರೆಗಳನ್ನು ಆಭರಣಗಳನ್ನು ರಥದಲ್ಲಿ ಇಡ್ರಿ ಅಂತ ರಥದಲ್ಲಿ ಇಡಿಸ್ತಾರಂತೆ. ಆಗ ಕೌಸಲ್ಯ ಸೀತಮ್ಮನ ತಬ್ಕೊಂಡು ಹೀಗಂತಾಳಂತೆ, ಅಮ್ಮ ಸೀತಾ ನಿಮ್ಗೆ ತಿಳಿದೇ ಇರುವಂಥದ್ದು ಏನೂ ಇಲ್ಲ, ಅತ್ತೆ ಆಗಿರೋದ್ರಿಂದ ಒಂದು ಸ್ವಲ್ಪ ಏನು ನನ್ನ ಮಗನ ಮೇಲೆ ಪ್ರೀತಿಯಿಂದ ಆರ್ಥತೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ರಾಮ ಯವರಾಜ ಪಟ್ಟಾಭಿಷೇಕ ಹೊಂದಿದ್ದಿಲ್ಲ, ಅವನು ನಾರಸೀರೆಗಳನ್ನು ಇಟ್ಕೊಂಡು ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ, ಇಂಥ ಪರಿಸ್ಥಿತಿ ಹೊಂದಿದ್ದಾನೆ ಅಂತಂದು ರಾಮನನ್ನು ಯಾವತ್ತು ನೀನು ಕಡಿಮೆ ಮಾಡಿ ಅಂತಂದ್ರೆ ಚೀಪಾಗಿ ಮಾತನಾಡಬೇಡ. ಹಾಗೆ ಕುಲಸ್ತ್ರೀಗೆ ಸ್ವರ್ಗಕ್ಕಿಂತ ಧನಕ್ಕಿಂತ ಧಾನ್ಯಕ್ಕಿಂತ ಪರಮೋತ್ಕೃಷ್ಟವಾಗಿರುವಂಥವನು ಗಂಡ ಒಬ್ಬನೇ. ಆಗ ಸೀತಮ್ಮ ಅಂತಾರಂತೆ, ಈಗಿನ ಕಾಲದ ಸೊಸೆಯರಾಗಿದ್ದಿದ್ರೆ ಅತ್ತೆ ಮೇಲೆ ತಿರುಗಿ ಬೀಳ್ತಾ ಇದ್ರು, ಸುಮ್ಮನಿರ್ರಿ ಸಾಕು, ನೀವೇ ಸರಿ ಇದ್ದಿದ್ರೆ ದಶರಥ ಮಹಾರಾಜರನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ನನಗೂ ನನ್ನ ಗಂಡನಿಗೆ ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಾ ಅಂತಂದ್ರೆ ಹೆಣ್ಮಕ್ಳಿಗೆ ತಾಯಂದ್ರು ಲಕಾರ ಮಕಾರಗಳಿಂದ ಬೈದ್ರೂ ಪರವಾಗಿಲ್ಲ, ಅತ್ತೆ ಮಾತ್ರ ಒಂದಿಷ್ಟು ಹೇಳಿದ್ದಾರೆ ಅಂತಂತಂದ್ರೆ ಅಲ್ಲಿ ಪ್ರಳಯನೇ ಸೃಷ್ಟಿಸ್ಬಿಡ್ತಾರೆ. ಅತ್ತೆ ಅಂದ್ರಿಗೂ ಅಷ್ಟೇ, ಬರೀ ಸೊಸೆ ಅಂದ್ರೇ ಅಲ್ಲ, ಅತ್ತೆ ಅಂದ್ರಿಗೂ ಅಷ್ಟೇ, ತಮ್ಮ ಹೊಟ್ಟೆಲುಟ್ಟಿರುವಂತ ಮಗಳು ಅದೆಷ್ಟು ದೊಡ್ಡ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸ್ಬಿಡ್ತಾರೆ. ಆದರೆ ಸೊಸೆ ಮಾತ್ರ ಕಿಂಚಿತ್ತು ತಪ್ಪು ಮಾಡಬಾರ್ದು, ಏನು ಎಲ್ಲ ಕೆತ್ತಿರೋ ಥರ ಇರಬೇಕು. ಈ ಥರ ಆಗ್ಬಿಟ್ಟಿದೆ ಈಗಿನ ಕಾಲ. ನಾವು ತಿದ್ಕೊಬೇಕು ಅಂತ ನಾವು ಇಲ್ಲಿ ರಾಮಾಯಣ ಹೇಳ್ತಾ ಇದೆ. ಆಗ ಸೀತಮ್ಮ ಹೇಳ್ತಾಳಂತೆ, ನೀವು ಹೇಳಿರುವಂಥ ಮಾತು ಸತ್ಯ ಆಗಿರುವಂಥ ಕೌಸಲ್ಯ ಆ ಥರ ಸಮಾಧಾನವಾಗಿ ಮಾತಾಡ್ತಾ ಇದ್ದಾರೆ ಸೀತಮ್ಮ. ಈ ವಿಷಯವನ್ನು ನನ್ನ ತವ್ರ ಮನೆಯಲ್ಲಿ ಇರಬೇಕಾದ್ರೆ ಹೇಳಿದ್ರು, ತವ್ರ ಮನೆಯಲ್ಲಿ ಹೇಳಿದಾಗಲೇ ತಿಳ್ಕೊಂಡೆ ನಾನು ಅತ್ತೆಗೆ ಮನೆಗೆ ಬಂದಿದ್ದೀನಿ. ನಾನು ನಿಮ್ಮ ಮಗನನ್ನು ಯಾವತ್ತೂ ಕಷ್ಟ ಇಡೋದಿಲ್ಲ, ಅರಣ್ಯವಾಸದ ಕ್ಲೇಶ ಇಲ್ಲದೆ ಆತನನ್ನು ಸಂತೋಷದಿಂದ ಎಲ್ಲವನ್ನೂ ಮರೆಯೋ ಥರ ಆನಂದವಾಗಿ ಆತನನ್ನು ಆನಂದದಿಂದ ಇರಿಸೋದಕ್ಕೋಸ್ಕರನೇ ನಾನು ಅವರೊಂದಿಗೆ ಹೋಗ್ತಾ ಇದ್ದೀನಿ ಅಂತ ಅಂತಾರಂತೆ. ಸೀತಮ್ಮ ಎಷ್ಟು ಒಂದು ಒಳ್ಳೆ ಹೋಲಿಕೆ ಹೇಳಿದ್ದಾರೆ. ಗಂಡ ಹೆಂಡತಿಯ ಒಂದು ಸಂಬಂಧ ಯಾವ ಥರ ಇರುತ್ತೆ ಅಂತ, ಆಳವಾಗಿರುತ್ತೆ ಅಂತ ಸೀತಮ್ಮ ಎಷ್ಟು ಚೆನ್ನಾಗಿ ಹೇಳಿದಾರಪ್ಪ. ವೀಣೆ ಇದ್ದು ತಂತಿಗಳಿಲ್ಲದೆ ಇದ್ರೆ ಅದು ಅಸಲು ವೀಣೆನೇ ಇಲ್ಲ, ಚಕ್ರ ಇಲ್ಲದೆ ಇದ್ರೆ ರಥ ಇರೋದಿಲ್ಲ. 100 ಕುಮಾರರು ಕೊಡುವಂತ ಸುಖಕ್ಕಿಂತ ಗಂಡ ಹತ್ರ ಹೊಂದುವಂತ ಸುಖನೇ ಸುಖ ಯಾವ ಸುಖಕ್ಕೂ ಸರಿ ಹೊಂದೋದಿಲ್ಲ ಅಂತಂದ್ರೆ, ಎಷ್ಟು ಜನ ಮಕ್ಕಳಿದ್ರು ಹೆಂಡತಿಗೆ ಒಂದು ಹೆಣ್ಣಿಗೆ ಗಂಡನ ಹತ್ರ ಇರುವಂತ ಒಂದು ಸ್ವಾತಂತ್ರ್ಯ, ಅವ್ರ ಹತ್ರ ಜಗಳ ಆಡ್ಬೋದು, ಅವ್ರ ಹತ್ರ ಏನು ಮುದ್ದು ಮಾಡ್ಬೋದು, ಅವ್ರ ಹತ್ರ ಏನಾದ್ರೂ ಹೆಂಡತಿಗೆ ಅವ್ರ ಹತ್ರ ಇರುವಂತ ಸ್ವಾತಂತ್ರ್ಯ ಮತ್ತೊಬ್ರ ಹತ್ರ ಬರೋದಿಲ್ಲ ಅಂತ ನಾನು ಹೊಸದಾಗಿ ಹೇಳಬೇಕಾಗಿರುವಂತ ಅಗತ್ಯ ಇಲ್ಲ. ನಂತರ ಲಕ್ಷ್ಮಣ ಸುಮಿತ್ರೆಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರಬೇಕಾದ್ರೆ ಆಕೆ ಅಂತಾಳಂತೆ, ಅಪ್ಪ ಈ ತಾಯಿಗೆ ನಮಸ್ಕಾರ ಹೇಳಬೇಕು. ಸುಮಿತ್ರಾ ಮಾತೆಯರಂಥವ್ರು ನಮ್ಮ ಜವಾನರ ತಾಯಿ ಆಗಿರುವಂಥವ್ರು ಅಲ್ವಾ, ಆ ತಾಯಿಯಿಂದ ವೀರಮಾತೆ ಅಂತಂದು ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ರಾಮಾಯಣದಲ್ಲಿ 3 ಜನ ಹೆಣ್ಣು ಮಕ್ಕಳ ಒಂದು ಮಾತನ್ನು ನಾವು ಕೆಂಪು ಸಿರಾ ಅಕ್ಷರದಲ್ಲಿ ಬರೆದಿಟ್ಕೋಬೇಕು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಒಂದು ದಶರಥ ಮಹಾರಾಜರ ದ್ವಿತೀಯ ಪತ್ನಿಯಾಗಿರುವಂಥ ಸುಮಿತ್ರಾ ಮಾತೆ, ನಂತರ ವಾಲಿಯ ಹೆಂಡತಿ ಆಗಿರುವಂತಹ ತಾರೆಯ ಮಾತು, ನಂತರ ರಾವಣನ ಧರ್ಮಪತ್ನಿಯಾಗಿರುವಂಥ ಮಂಡೋದರಿಯ ಮಾತನ್ನು ನಾವು ಕೆಂಪು ಸಿರಾದಲ್ಲಿ ಬರೆದಿಟ್ಕೋಬೇಕು. ಯಾಕೆ ಅಂತಂದ್ರೆ ಅವರು ವಿಷಮ ಪರಿಸ್ಥಿತಿಯಲ್ಲಿ ಧರ್ಮವನ್ನು ಬಿಡದಲೆ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಅಂತಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾವು ತ್ಯಾಗದಲ್ಲಿ ಸೀತಮ್ಮ ಎಷ್ಟು ತ್ಯಾಗಮಯಿನೋ, ಮಗನಿಗೆ ಇಲ್ಲಿ
ನೋಡಿ ನಂತರ ಲಕ್ಷ್ಮಣ ಸ್ವಾಮಿ ಸುಮಿತ್ರಾಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇರ್ಬೇಕಾಗ ಮಾಡ್ತಾರಂತೆ. ಆಗ ಆಕೆ ಅಂತಾಳಂತೆ, ನೀನು ಅರಣ್ಯವಾಸ ಮಾಡೋದಕ್ಕೋಸ್ಕರನೇ ಜನ್ಮಿಸಿದ್ಯಾ. ಎಷ್ಟು ತ್ಯಾಗ ಬುದ್ಧಿ ಇಲ್ಲಿ ದಶರಥ ಮಹಾರಾಜರು ರಾಮನಿಗೊಬ್ಬನಿಗೆ ಏನೋ ಕೈಕಮ್ಮ ಕೋರಿರುವಂಥವರ ರಾಮ ಒಬ್ಬನೇ ಅರಣ್ಯಕ್ಕೆ ಹೋಗ್ಬೇಕು. ಆದರೆ ಅರಣ್ಯವಾಸ ಕಷ್ಟ ಅಂತ ತಿಳಿದಿದ್ರು. ನಾನು ಹೋಗ್ತೀನಿ ಅಂತಂದ್ರು, ಬೇಡಪ್ಪ ನೀನು ಕಷ್ಟಪಡ್ತೀಯ ಅಂತಂದು ಸುಮಿತ್ರಾ ದೇವಿ ಅವ್ರನ್ನ ತಡಿಬೋದಾಗಿತ್ತು. ಆದರೆ ನೀನು ಹುಟ್ಟಿರೋದೇ ಅರಣ್ಯವಾಸಕ್ಕೆ ಅಂತ ಅಂತಾರಲ್ಲ, ಏನು ತ್ಯಾಗ ಮೂರ್ತಿಗಳಪ್ಪ ನಮ್ಮ ದೇಶದಲ್ಲಿ. ಒಬ್ಬೊಬ್ಬ ತಾಯಿಯ ಚರಿತ್ರೆ ತಿಳ್ಕೊಂಡ್ರೆ ವೀರಮಾತೆಗಳು ತ್ಯಾಗ ಮೂರ್ತಿಗಳು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಆಗ ಮುಂದುವರಿಸ್ತಾಳಂತೆ, ನೀನು ಅರಣ್ಯವಾಸಕ್ಕೆ ಹುಟ್ಟಿದೆಯಾ ಲಕ್ಷ್ಮಣ. ರಾಮನನ್ನು ಪ್ರೀತಿಸುವಂಥವ್ರು ಇಷ್ಟು ಜನ ಇದ್ರು, ತಮ್ಮ ತಮ್ಮ ಸಂಸಾರವನ್ನು ಬಿಟ್ಟು ಯಾರು ಹೋಗ್ತಾ ಇಲ್ಲ. ರಾಮನ ಕೈಂಕರ್ಯ ಮಾಡುವುದೇ ನಿನಗೆ ಅದೃಷ್ಟ, ನಿನ್ಗೊಬ್ಬನಿಗೆ ಸಿಕ್ಕಿದೆ. ನೀನು ಏನು ಒಂದು ನಿಮಿಷ ಕೂಡ ಯಾಮಾರ್ದಲೆ ಸರ್ವಕಾಲದಲ್ಲೂ ಸೀತಾರಾಮರನ್ನು ರಕ್ಷಿಸ್ತಾ ಇರು. ಲಕ್ಷ್ಮಣ, ನೀನು ರಾಮನನ್ನು ತಂದೆ ಅನ್ಕೋ, ಸೀತಮ್ಮನನ್ನು ತಾಯಿ ಅನ್ಕೋ. ಅವರಿಬ್ಬರು ಇರುವಂತ ಅರಣ್ಯವನ್ನು ಅಯೋಧ್ಯ ಅಂದ್ಕೋ, ಸುಖವಾಗಿ ಹೋಗ್ಬಾ ಅಂತಂತಾರಂತೆ. ಏನು ಮಾತಪ್ಪ ತಂದೆ. ರಾಮಚಂದ್ರ ಪ್ರಭು ಅರಣ್ಯವಾಸದಲ್ಲಿ ಇರ್ಬೇಕಾದ್ರೆ ಈ ಅರಣ್ಯಕಾಂಡದಲ್ಲಿ ಹೇಳ್ತಾರೆ, ಲಕ್ಷ್ಮಣ ನನ್ನ ತಂದೆ ಸತ್ತಿಲ್ಲಪ್ಪ, ನಿನ್ನ ರೂಪದಲ್ಲಿ ನನ್ನ ತಂದೆ ಇದ್ದಾರೆ. ಅಷ್ಟು ನೀನು ನನಗೆ ಅನುಕೂಲವಾಗಿ ನಾನು ಕೇಳದೆ ಇದ್ರು ನನಗೆಲ್ಲ ಸುಖವಾಗಿರೋ ಥರ ಹೇಳ್ತಾ ಇದೆಯಾ. ಕಷ್ಟ ಬಂದಾಗ ಧೈರ್ಯ ಹೇಳ್ತಾ ಇದೆಯಾ. ನಾನು ಇಷ್ಟು ಶ್ರಮ ಪಡೆದಲೆ ನಾವು ಊಟ ಮಾಡೋದಕ್ಕೆ ನಾನು ಇರುವಂಥ ಗೃಹವನ್ನು ಎಲ್ಲವನ್ನೂ ನಿರ್ಮಾಣ ಮಾಡ್ತೀನಿ ಅಂತಂತಂದ್ರೆ ಸುಖದಲ್ಲಿ ಯಾರಾದರೂ ಬರ್ತಾರೆ. ಆದರೆ ಕಷ್ಟದಲ್ಲಿ ಜೊತೆಯಲ್ಲಿ ಇರುವಂಥವ್ರೆ ನಮ್ಮವರು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಂದ್ರೆ ಏನೋ ಬಂದು ತಿಂದು ಹೋಗೋದಕ್ಕೆ ಇರ್ತಾರೆ. ಆದರೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಯಾವುದೋ ಕಷ್ಟದಲ್ಲಿ ನಮ್ಮ ಜೊತೆಯಲ್ಲಿ ಇರುವಂಥವ್ರು ಎಷ್ಟು ಜನ ಅಂತ ನಾವು ಪರೀಕ್ಷೆ ಮಾಡ್ಕೊಬೇಕಾಗುತ್ತೆ. ಅಂದರೆ ರಾಮಾಯಣದಲ್ಲಿ ಮಾತ್ರನೇ ಇಂಥ ಕಷ್ಟದಲ್ಲಿ ಭಾಗಸ್ವಾಮ್ಯ ಆಗಿರುವಂಥ ಅಣ್ಣ ತಮ್ಮಂದ್ರನ್ನ ಪತ್ನಿಯರನ್ನು ನೋಡ್ಬೋದೇನೋ. ಈ ಕಾಲದಲ್ಲಿ ಸಾಧ್ಯ ಆಗುತ್ತೋ ಇಲ್ಲೋ ಅಂತ ನನಗೆ ಪ್ರಶ್ನೆ ಇರುತ್ತೆ. ಆದರೆ ಮಹನೀಯರು ಇರ್ತಾರೆ, ಇಂಥ ಮಹನೀಯರು ಇರ್ತಾರೆ. ಅದಕ್ಕೆ ಭೂಮಿ ಮೇಲೆ ಇನ್ನೂ ಮಳೆ ಬೆಳೆ ಆಗ್ತಾ ಇದೆ ಅಂತ ನಮ್ಮ ಅಜ್ಜಿ ತಾತಂದ್ರು, ನಮ್ಮ ತಂದೆ, ನಮ್ಮಮ್ಮ ಈ ಥರನೇ ಹೇಳ್ತಾ ಇರ್ತಾರೆ. ಆಯ್ತಾ. ಆಗ ಇಲ್ಲಿ ನಮಗೂ ಇನ್ನೊಂದು ಅನುಮಾನ ಬರ್ಬೋದು. ಲಕ್ಷ್ಮಣ ಸ್ವಾಮಿ ಕೂಡ ವಿವಾಹಿತ ಅಂತಂದ್ರೆ ಮದುವೆ ಆಗಿರುತ್ತೆ. ಊರ್ಮಿಳನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಊರ್ಮಿಳ ಯಾಕೆ ಅಡ್ಡ ಬೀಳಿಲ್ಲ, ಏನೋ ನೀವು ಹೋಗ್ಕೊಡ್ದು, ಊರ್ಮಿಳಾಗೇನೋ ಲಕ್ಷ್ಮಣನ ಮೇಲೆ ಪ್ರೀತಿ ಇಲ್ವಾ, ಲಕ್ಷ್ಮಣನಿಗೇನೋ ಊರ್ಮಿಳ ಮೇಲೆ ಪ್ರೀತಿ ಇಲ್ವಾ ಅಂತ ಕ್ವಶನ್ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಆದರೆ ಇಲ್ಲಿ ಲಕ್ಷ್ಮಣ ಸ್ವಾಮಿ ತನ್ನ ಹೆಂಡತಿಯಾಗಿರುವಂಥ ಊರ್ಮಿಳನನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂತಂದ್ರೆ, ಒಂದು ಹೆಣ್ಣನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಹೊರಗಡೆ ಕರ್ಕೊಂಡು ಹೋಗಿ ಹೆಣ್ಣಿನ ರಕ್ಷಣೆ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜ್. ಇಲ್ಲಿ ಇಬ್ಬರು ಗಂಡಸರಿದ್ರು ರಾವಣಾಸುರನಿಂದ ಸೀತಮ್ಮನ ರಕ್ಷಣೆ ಮಾಡ್ಕೊಳೋದಕ್ಕಾಯ್ತಾ. ಏನೋ ಊರ್ಮಿಳನನ್ನು ಕರ್ಕೊಂಡು ಹೋದ್ರೆ ಆಕೆ ರಕ್ಷಣೆಗೋಸ್ಕರ ಆಕೆ ರಕ್ಷಣೆ ಕೆಲಸವನ್ನೇ ಮಾಡ್ಬೇಕೇ ವಿನಃ ರಾಮನ ಒಂದು ಸೇವೆ ಎಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರನೇ ಲಕ್ಷ್ಮಣ ಸ್ವಾಮಿ ಯಾರನ್ನ ಪತ್ನಿಯಾಗಿರುವಂತ ಊರ್ಮಿಳನ್ನು ಕರ್ಕೊಂಡು ಹೋಗೋದಿಲ್ಲ. ಆದರೆ ಊರ್ಮಿಳ ಕೂಡ ಮಹಾತ್ಯಾಗಿ, ಆ ತಾಯಿ ಕೂಡ ನಮಸ್ಕಾರ ಹಾಕ್ಬೇಕು. ಯೋಗದಲ್ಲಿ ಕೆಲವಷ್ಟು ಯೋಗಾಭ್ಯಾಸ ಮಾಡಿದ್ರೆ ಕೆಲವಷ್ಟು ಸಿದ್ಧಿಗಳು ನಮಗೆ ಸಿದ್ಧಿಸುತ್ತೆ ಅಂತ ಇವಾಗಲೂ ನಾವು ತಿಳ್ಕೊಬಹುದಾಗುತ್ತೆ. ಈ 14 ವರ್ಷಗಳು ಊರ್ಮಿಳಾ ತಾಯಿ ಏನ್ ಹೇಳ್ತಾಳೆ ಅಂತಂದ್ರೆ, ಒಂದು ನಿಮಿಷ ಕೂಡ ನೀನು ನಿದ್ದೆ ಹೋಗ್ತಾಳೆ. 14 ವರ್ಷಗಳಲ್ಲಿ ಒಂದು ಕ್ಷಣ ಕೂಡ ಲಕ್ಷ್ಮಣ ಸ್ವಾಮಿ ನಿದ್ದೆ ಹೋಗಿಲ್ವಂತೆ. ಆ ನಿದ್ದೆಯನ್ನು, ನಿನ್ನ ನಿದ್ದೆಯನ್ನು, ನನ್ನ ನಿದ್ದೆಯನ್ನು ಎರಡನ್ನು ಸೇರಿಸ್ಬಿಟ್ಟು ನಾನೇ 14 ವರ್ಷಗಳು ಇದ್ರಲ್ಲಿ ಏನೋ ಯೋಗ ನಿದ್ರೆಯಲ್ಲಿ ಇದ್ದು ಬಿಡ್ತೀನಿ ಅಂತ ಲಕ್ಷ್ಮಣ ಸ್ವಾಮಿ ಅಯೋಧ್ಯೆಯನ್ನು ಬಿಟ್ಟ ಕ್ಷಣದಲ್ಲಿ ಆಕೆ ಮಲಗಿರೋ ಅಂತೋಳು ಲಕ್ಷ್ಮಣ ಸ್ವಾಮಿ ಬಂದ ನಂತರ ಏನೋ ಎದ್ದಾಳ್ತಾಳೆ ಅಂತಂತ ಏನೋ ರಾಮಾಯಣದಲ್ಲಿ ಹೇಳಲಾಗಿದೆ. ಅಂತಂದ್ರೆ ನಿದ್ದೆ ಹೋಗ್ತಾ ಇದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಬಾರ್ದು. ಆಕೆ ನಿದ್ರೆಯಲ್ಲಿ ಇದ್ರು ಯೋಗ ನಿದ್ರೆ ಅಂತಂದ್ರೆ ರಾಮನ ಲಕ್ಷ್ಮಣ ಸ್ವಾಮಿಯ ಒಂದು ಮನಸ್ಸಿನಲ್ಲಿ ಮನೈಕವಾಗಿ ಇದ್ರಂತೆ ಈ ತಾಯಿ. ಲಕ್ಷ್ಮಣ ಸ್ವಾಮಿ ಸಂತೋಷವಾಗಿದ್ದಾಗ ಅವ್ರ ಮುಖ ಕೆಂಪುಗಾಗ್ತಾ ಇತ್ತಂತೆ ನಿದ್ರೆಯಲ್ಲಿ. ಅದೇ ಲಕ್ಷ್ಮಣ ಸ್ವಾಮಿ ದುಃಖದಲ್ಲಿದ್ದಾಗ ಆಕೆಗೆ ವಿಪರೀತವಾಗಿರುವಂತಹ ಬೆವರು ಬಂದು ಆಕೆ ಮುಖ ಎಲ್ಲ ವಿವರಣೆ ಅಂತಂದ್ರೆ ಕಪ್ಪುಗಾಗ್ತಾ ಇತ್ತು ಅಂತ ಕೂಡ ವರ್ಣನೆ ಮಾಡ್ತಾ ಇದ್ರು. ನಮ್ಮ
ಒಂದು ಕೆಲವಷ್ಟು ವರ್ಷಗಳ ಹಿಂದೆ ಊರ್ಮಿಳಾದೇವಿ ನಿದ್ರೆ ಅಂತಂತ ಪಾಠಶಾಲೆಗಳಲ್ಲಿ ಏನೋ ಹೀಗೆ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ರು ಅಂತ ನಾವು ತಿಳ್ಕೊಬಹುದಾಗುತ್ತೆ. ಎಂಥ ಅಂತಂದ್ರೆ ಕೆಲವಷ್ಟು ತಾಯಂದಿರ ಒಂದು ತ್ಯಾಗದಿಂದಲೇ ನಮ್ಮ ದೇಶ ಆಗಲಿ ನಮ್ಮ ಕುಟುಂಬ ಆಗಲಿ ಕೆಲವಷ್ಟು ಹೇಳೋದಕ್ಕಾಗೋದಿಲ್ಲ, ಭಾಳ ತ್ಯಾಗನೇ ಮಾಡಿರ್ತಾರೆ. ಕೆಲವಷ್ಟು ಕುಟುಂಬಗಳು ನಿಂತ್ಕೊಂಡಿರ್ತವೆ, ಕೆಲವಷ್ಟು ಮಾತೃಮೂರ್ತಿಗಳು ಮಾಡಿರುವಂಥ ತ್ಯಾಗ. ಇನ್ನು ಈ ಸೈನಿಕರ ತಾಯಿಯಂದರು ಮತ್ತು ಏನು ಈ ಅಡುಗಿನಲ್ಲಿ ನ್ಯಾವಿ ಇದರಲ್ಲಿ ಮಾಡುವಂಥ ಅವ್ರ ಹೆಂಡತಿಯರಾಗಲಿ ಅವ್ರ ತಾಯಂದರಾಗಲಿ ಮಾಡಿರುವಂಥ ತ್ಯಾಗದಿಂದಲೇ ನಾವು ಸಂತೋಷದಿಂದ ಸುಖದಿಂದ ಇರ್ತೀವಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಸುಖದಿಂದ ಇರ್ಬೋದು ಅಂತ ನಾವು ತಿಳ್ಕೊಬೋದಾಗುತ್ತೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕತೆ ಮುಂದಿನ ಭಾಗದಲ್ಲಿ. ಜೈ ಶ್ರೀರಾಮ್.